ಮಾಡ್ತಿದ್ದೀರಾ? ನಾನೇನೋ ನೀವು ಈ ಮನೆಯವ್ರಿಗೆ ಮಾತ್ರ ಮೋಸ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ನೀವು ಇಡೀ ನಾಡಿನ ಜನಕ್ಕೆ ಮೋಸ ಮಾಡ್ತಿದ್ದೀರಾ ಅಂತ ನನಗೆ ಇವಾಗ ಗೊತ್ತಾಯ್ತು. ಏ ಗೌರವ, ನನ್ನ ವ್ಯವಹಾರದಾಗೆ ತಲೆ ಹಾಕಕ್ಕೆ ಬರಬೇಡ, ಸಂದಾಕಿರಕ್ಕಿಲ್ಲ. ನೋಡಿದ್ರು ನೋಡದೇ ಇರೋಂಗೆ ತೆಪ್ಪಗಿದ್ರೆ ಬದುಕತಿಯ, ಇಲ್ಲ ಅಂದ್ರೆ ನಾನು ಇನ್ನೊಂದು ಮುಖ ತೋರಿಸ್ಬೇಕಾಯ್ತದೆ. ನಿಮ್ ಎಲ್ಲಾ ಮುಖಗಳು ನನಗೆ ಗೊತ್ತಿದೆ. ಇನ್ನೇನಿದ್ರು ನೀವ್ ಎಂತವ್ರು, ನೀವ್ ಏನೇನ್ ಮಾಡಿದೀರಾ ಅಂತ ನಿಮ್ ಮುಖವಾಡನ ಕಿತ್ತು ಈ ಮನೆ ಜನಕ್ಕೆ, ಊರಿನ ಜನಕ್ಕೆ ಗೊತ್ತು ಮಾಡೋದು ಒಂದೇ ಬಾಕಿ ಇರೋದು. ಅಪ್ಪಯ್ಯ, ಅಮ್ಮಿಯವ್ರೆ ನೀವು ಇಲ್ಲೇ ಇದ್ದೀರಾ? ಹಾ ಜೋಗಿಯವರೇ, ಅದು ಮಾವಯ್ಯನ್ಗೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳಕ್ ಬಂದಿದ್ದೆ. ಆದ್ರೆ ಅವ್ರು ನಾನು ಎಳ್ಳು ಬೆಲ್ಲ ಕೊಡೋಕ್ಕೂ ಮುಂಚೆನೆ ಒಳ್ಳೊಳ್ಳೆ ಮಾತಾಡ್ತಿದ್ರು. ಹೇಗೋ ನೀವು ಬಂದಿದ್ದೀರಲ್ಲ, ನಿಮ್ಮ ಕೈಯಾರೆ ನೀವೇ ತಿನ್ನಿಸಿ, ತಗೊಳ್ಳಿ. ತಿನ್ನಪ್ಪಯ್ಯ, ತಿನ್ನಪ್ಪಯ್ಯ. ಶಂಕರ, ನನಗೆ ಮುಖ್ಯವಾದ ಒಂದು ಕೆಲಸ ಐತೆ, ನಾನು ಹೋಗಿ ಬರ್ತೀನಿ. ಏನಪ್ಪಯ್ಯ ಅಂತ ಮುಖ್ಯವಾದ ಕೆಲಸ? ಒಬ್ಬನೇ ಹೋಗಿ ಬರ್ತೀನಿ ಅಂತಿದೆಯಲ್ಲ? ಅದು ನಂದು ಯಾರೋ ಹಳೆ ಸ್ನೇಹಿತರು ಊರಿಗೆ ಬಂದೀವಿನಿ ಅಂತ ಫೋನ್ ಮಾಡಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ. ಸರಿ ಅಪ್ಪಯ್ಯ. ಜೋಗಿಯವರೇ, ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಏನಮ್ಮಿಯವ್ರೆ? ಅದು ನಿಮ್ಮ ಅಪ್ಪಯ್ಯ ನಿಮ್ಮಿಂದ ಇನ್ನೂ ಏನೇನೋ ವಿಷಯಗಳು ಮುಚ್ಚಿಟ್ಟಿದ್ದಾರೆ. ನನ್ನಿಂದ ಮುಚ್ಚಿಡ್ತಾ ಇರೋದ? ಏನಪ್ಪಯ್ಯ ಅದು? ಅಪ್ಪಯ್ಯ, ಯಾಕೆ ಹಿಂಗೆ ಸುಮ್ಕಾಗ್ಬಿಟ್ಟೆ? ಅದೇನು ಹೇಳು. ಮಾವಯ್ಯ, ಇವ್ರು ಕೇಳ್ತಿದಾರಲ್ಲ, ಹೇಳಿ. ಅಪ್ಪಯ್ಯ, ಅದೇನು ವಿಷಯ ನೀನೇ ಹೇಳು. ಯಾಕೆ ನನ್ನಿಂದ ಮುಚ್ಚಿಡ್ತಾ ಇದೆಯಾ? ಏನೂ ಇಲ್ಲ ಶಂಕರ, ಹಂಗೇನಾರ ಇದ್ದಿದ್ರೆ ನಾನು ನಿನ್ಗೆ ಹೇಳ್ತಿರ್ಲಿಲ್ವೇ? ಯಾಕೆ ಮಾವಯ್ಯ ಸುಳ್ಳು ಹೇಳ್ತಿದ್ದೀರಾ? ಜೋಗಿಯವರೇ, ನಾನೇ ಹೇಳ್ತೀನಿ. ಅಪ್ಪಯ್ಯ, ಇದು ಯಾಕೆ ಹಿಂಗೆ ಬೆವರ್ತಾ ಇದೆಯಾ? ಅದೇ ಜೋಗಿಯವರೇ, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಮಾವಯ್ಯನ್ಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ, ತಲೆ ಸುತ್ತಂಗೆ ಆಗ್ತಿದೆ ಅಂತ ಬೇರೆ ಹೇಳ್ತಿದ್ರು. ಈಗ ನೋಡಿದ್ರೆ ನಂಗೇನೋ ಕೆಲಸ ಇದೆ, ಆಚೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇವತ್ತು ಬೇರೆ ಹಬ್ಬದ ದಿನ ಮನೇಲಿರೋದು ಬಿಟ್ಟು ಆಚೆ ಹೋಗ್ತಿದ್ದಾರೆ ನೋಡಿ. ನಿಮ್ಮ ಮಗ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನೀವು ಇದನ್ನೆಲ್ಲ ಅವರಿಂದ ಮುಚ್ಚಿಟ್ಟು ಅವ್ರಿಗೆ ಸುಳ್ಳು ಹೇಳೋದು ಸರಿನಾ? ಅಪ್ಪಯ್ಯ, ನನ್ನ ಅಮ್ಮಿಯವ್ರು ಹೇಳ್ತಿರೋದು ದಿಟ ಅಲ್ವೇ? ಇಲ್ಲ ಕಣ್ ಶಂಕರ, ಹಂಗೇನಿಲ್ಲ. ನೀನು ಸುಮ್ಕೆ ಇರು. ನೀನು ಬೆವರದು ನನಗೆ ಕಾಣಿಸ್ತಾ ಇದೆ. ನೀನು ಇಷ್ಟು ದಿನ ಈ ಮನೆಗೋಸ್ಕರ ದುಡ್ದಿದ್ದು ಸಾಕು. ಇನ್ಮೇಲಿಂದ ವಸಿ ರೆಸ್ಟ್ ತಕ. ನಾನಿರುವಾಗ ನೀನು ಕಷ್ಟಪಡಕ್ಕೆ ನಾನು ಬಿಡೋದೇ ಇಲ್ಲ. ನಿನ್ನ ಆರೋಗ್ಯ ಸಾನೇ ಮುಖ್ಯ ಅಪ್ಪಯ್ಯ. ಅದೇನೋ ಕೆಲಸ ಅಂತಿದ್ದಲ್ಲ ಹೇಳು, ಅದೇನು ಹೋಗಿ ನಾನು ಮುಗಿಸ್ಕೊಂಬತ್ತೀನಿ. ಏನಿಲ್ಲ ಬಿಡು ಮಗ. ಹಂಗೇನಾರ ಇದ್ರೂ ನೀನು ಹೋಗೋ ಹಂಗಿಲ್ಲ. ವರ್ಷಕ್ಕೊಂದು ಹಬ್ಬ ಉಣ್ಕೊಂಡು ತಿನ್ಕೊಂಡು ಸಂದಾಗಿರ್ಬೇಕು ಮನೇಲಿ. ಸರಿ ಬಿಡು, ಹಂಗೆ ಮಾಡ್ತೀನಿ. ನೀನು ಹೇಳೋದು ನಾನು ಒಳ್ಳೇದಕ್ಕೆ ಅಲ್ವೇ? ಎಲ್ಲೂ ಹೋಗೋಕ್ಕಿಲ್ಲ ಬಿಡು. ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂದಮೇಲೆ ಪ್ರತಿಯೊಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ಎಲ್ರಿಗೂ ಒಳ್ಳೇದನ್ನೇ ಮಾಡಬೇಕು. ಅಕಸ್ಮಾತ್ ಯಾರಿಗಾದರೂ ಕೆಟ್ಟದಾಗ್ತಿದ್ರೆ ಅದನ್ನು ತಡಿಬೇಕು. ಇನ್ಯಾರೋ ಒಬ್ರು ತಪ್ಪು ದಾರಿನ ತುಳಿತಾ ಇದ್ರೆ ಅವ್ರನ್ನ ಸರಿಯಾದ ದಾರಿಗೆ ತಂದು ಬುದ್ಧಿ ಕಲಿಸೋದು ಕೂಡ ನನ್ನ ಕೆಲಸ. ಈ ಮನೆಯಲ್ಲಿ ಕೆಲವರು ಮನುಷ್ಯರು ಅನ್ಸ್ಕೊಂಡಿರೋ ರಾಕ್ಷಸರಿದ್ದಾರೆ. ಅವ್ರನ್ನ ಮನುಷ್ಯರನ್ನಾಗಿ ಮಾಡೋದು ಕೂಡ ನನ್ನ ಕರ್ತವ್ಯ. ನಾನು ಅದನ್ನ ಮಾಡೇ ಮಾಡ್ತೀನಿ.
ಅಮೀರ್, ಈ ಸಲ ಹಬ್ಬ ಸಾನೆ ಸಂದಾಗಾಯ್ತಲ್ವೇ? ಯಾಕೆ ಇಷ್ಟು ವರ್ಷ ಚೆನ್ನಾಗಿ ಆಗ್ತಿರ್ಲಿಲ್ವಾ? ಸಂದಾಗ ಆಯ್ತಾಯ್ತು, ಆದರೆ ಈ ವರ್ಷ ನೀವು ಜೊತೆಯಾಗಿರೋದ್ರಿಂದ ಹಬ್ಬಕ್ಕೆ ಇನ್ನೂ ಜಾಸ್ತಿ ಕಳೆ ಬಂತು. ಸಾಕು ಎಲ್ಲರೂ ಸೇರಿದ್ರೇ ಅದು ಹಬ್ಬ ಅಂತ ಅನ್ನಿಸ್ಕೊಳತ್ತೆ. ಆದರೆ ಅಲ್ಲಿ ಪ್ರೀತಿ ಇರಬೇಕಷ್ಟೆ. ನಿಜ ಅಮೀರೆ, ನೀವು ಹಬ್ಬದ ಬಗ್ಗೆ ಎಳ್ಳು ಬೆಲ್ಲದ ಬಗ್ಗೆ ಮಾತಾಡಿದ್ದೆಲ್ಲ ನಂಗೆ ಸಾನೆ ಲೈಕ್ ಆಯಿತು ನೋಡಿ. ಹಬ್ಬಗಳು ಅಂದರೆ ನಮ್ಮ ಸಂಸ್ಕೃತಿಯ ಪ್ರತೀಕ. ನಾವು ಅದನ್ನು ಆಚರಿಸ್ತೀವಿ ಅಂದಮೇಲೆ ಅದರ ಹಿನ್ನೆಲೆ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಕರೆಕ್ಟ್. ಅದಕ್ಕೆ ನೋಡಿ ನಿಮ್ಮನ್ನ ಎಜುಕೇಷನಲ್ ಅನ್ನೋದು ನಾನು. ಜೋಗಿ ಅವರೇ, ಹೇಳಿ ಅಮ್ಮೀರೆ. ತೀರ್ಥಹಳ್ಳಿಗೆ ಹೋದಾಗ ನೀವೊಂದು ಮಾತು ಹೇಳಿದ್ರಿ, ನೆನಪಿದ್ಯಾ? ನಾನು ಹೇಳಿದ್ನಾ? ನಾನು ಏನೇನೋ ಹೇಳಿರ್ತೀನಿ, ಏನು ನೆನಪಿರ್ತದೆ? ಜೋಗಿ ಅವರೇ, ನೀವು ಸ್ವಾಭಿಮಾನದಿಂದ ದುಡಿದು ನಿಮ್ಮ ಸ್ವಂತ ಸಂಪಾದನೆಯಲ್ಲಿ ನಾನು ಸಾಕ್ತೀನಿ ಅಂತ ಹೇಳಿದ್ರಿ. ಅದು ಎಲ್ಲಿವರೆಗೂ ಬಂತು? ಏನಾದರೂ ಪ್ರಯತ್ನ ಮಾಡ್ತಿದ್ದೀರಾ? ಹೌದು ಅಮ್ಮಿಯವರೇ, ಆವಾಗ ಮಾತು ಹೇಳಿದ್ದೆ ನಿಜ. ಆದರೆ ಆವಾಗಿದ್ದ ಪರಿಸ್ಥಿತಿಯೇ ಬೇರೆ. ಇವಾಗ ನಮ್ಮಪ್ಪ ಏನು ಬಿಟ್ಟು ನಾನು ಎಲ್ಲೂ ದೂರ ಹೋಗೋಕೆ ಹಾಕಿಲ್ಲ. ಯಾವಾಗಲೂ ಅವ್ರ ಕಾವಲಾಗೇ ಇರಬೇಕು. ಅವ್ರನ್ನ ಬಿಟ್ಟು ನಾನು ಸಂಪಾದನೆ ಅದು ಇದು ಅಂತ ಮಾಡಕ್ಕೆ ಹೋಯ್ತೀನಿ ಅಂದರೆ ನಾನು ಸ್ವಾರ್ಥಿ ಆಗೋಯ್ತೀನಿ. ನಮ್ಮ ಅಪ್ಪಯ್ಯಂಗೆ ನಾನು ನನ್ನ ಜೀವನನೇ ಮುಡುಪಾಗಿಟ್ಟಿವ್ನಿ. ಅಂಥದ್ರಾಗೆ ಈ ಸ್ವಾಭಿಮಾನ ಎಲ್ಲ ಎಲ್ಲಿಂದ ಬರ್ತದೆ? ನೀವು ಅಪ್ಪ ಅಂತ ಅವ್ರ ಹಿಂದೆ ಹೋಗಿ ನಾಳೆ ದಿನ ನನ್ನ ಕೈ ಬಿಡಲ್ಲ ತಾನೆ? ಏನಮ್ಮಿಯವರೇ ನೀವು ಹಿಂಗೆ ಮಾತಾಡ್ತಾ ಇದ್ದೀರಿ? ನನ್ನ ಪಿರುತಿ ನಾಪಾಟಿ ಸುಲಭ ಅನ್ಕೊಂಬಿಟ್ರೆ ಹೆಂಗೆ? ನಾನು ಸತ್ತರೂ ನಿಮ್ಮಿಂದ ದೂರ ಹೋಗೋಕ್ಕಿಲ್ಲ. ಹಾಕೊಂಡು ರುಬ್ಲಿ ನೋಡ್ತಾ ಇರ, ನನ್ನ ಮಗನಿಗೆ ಆಗ್ಬೇಕು ಅವೆಲ್ಲ. ಜೋಗಿ ಅವರೇ, ಮಾಡ್ತೀನಿ ಇಲ್ಲ. ಅಮ್ಮಿಯವರೇ ನೋಡಿದ್ರಾ, ನಮ್ಮ ಊರಿನಾಗ ಯಾವನೋ ಒಬ್ಬ ಸ್ಮಗ್ಲಿಂಗ್ ಮಾಡ್ಕೊಂಡು 15 ಕೋಟಿ ಮೋಸ ಮಾಡೋನಂತೆ. ಪೊಲೀಸ್ನವ್ರು ಹಾಕೊಂಡು ಹೋಗೋರೆ, ಸಂದಾಗ ಏರೋಪ್ಲೇನ್ ಹತ್ತಿಸ್ತಾರೆ ನೋಡಿ. ನಿಮ್ಮ ಕೈನಾಗೆ ಮಾಲನ್ನ ಚೆಕ್ ಪೋಸ್ಟ್ ದಾಟ್ಸಕ್ಕಾಗಕ್ಕಿಲ್ಲ. ಅದಕ್ಕೆ ನಾನೇ ಬತ್ತೀನಿರು. ಏನು ಯೋಚನೆ ಮಾಡ್ತಿದ್ದೀರಾ? ಜೋಗಿ ಅವರೇ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ನೀವು ಕೋಪ ಮಾಡ್ಕೋಬಾರ್ದು. ಇಲ್ಲ ಮಾಡ್ಕೊಳಲ್ಲ, ಹೇಳಿ. ನನಗೆ ಯಾಕೋ ಮಾವಯ್ಯ ಮಾಡ್ತಿರೋ ಬಿಸ್ನೆಸ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನನಗೆ ಗೊತ್ತು ನಿಮಗೆ ಕೋಪ ಬರುತ್ತೆ ಅಂತ, ಆದರೆ ನನಗೆ ಅನ್ಸಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾತು ಅಂತ ಆಡ್ತಿದ್ದೀರಾ ಅಮ್ಮಿಯವರೇ? ನಿಮ್ಗೇನು ಜ್ಞಾನ ಅದ ಇಲ್ವಾ? ಜೋಗಿ ಅವರೇ, ಮಾವಯ್ಯ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಿರೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಇದ್ರಲ್ಲಿ ಏನೋ ಇದೆ. ಇದು ಇಲ್ಲೀಗಲ್ ಬಿಸ್ನೆಸ್ ಇರ್ಬೋದಾ ಅಂತ ನಂಗೆ ಅನ್ನಿಸ್ತಿದೆ. ನಮ್ಮ ಅಪ್ಪಯ್ಯ ಊರಿಗೆ ಬುದ್ಧಿ ಹೇಳೋ ಅಂತ ದೊಡ್ಡ ಮನ್ಸ. ಅಂಥವ್ರು ತಪ್ಪು ಮಾಡಾರೆ? ಸಾಧ್ಯನೇ ಇಲ್ಲ. ನೀವು ಸುಮ್ಕೇರಿ. ಜೋಗಿ ಅವರೇ, ಈ ಕಾಲದಲ್ಲಿ ಸಾಕ್ಷಾತ್ ಆ ದೇವರೇ ಭೂಮಿಗೆ ಇಳಿದು ಬಂದು ನಾನೇ ದೇವರು ಅಂತ ಹೇಳಿದ್ರು ನೀನೇ ದೇವ್ರ ಅಂತ ಕೇಳೋ ಕಾಲ ಇದು. ಅಂಥದ್ರಲ್ಲಿ ನೀವು ನೋಡಿದ್ರೆ ಇದನ್ನೆಲ್ಲ ಅಷ್ಟು ಈಸಿಯಾಗಿ ಕಣ್ಮುಚ್ಕೊಂಡು ನಂಬ್ತಿದ್ದೀರಲ್ಲ. ಅಯ್ಯ, ಹಂಗೆಲ್ಲ ಏನು ಇರಕ್ಕಿಲ್ಲ. ನೀವೇ ಸುಮ್ಕೆ ಅದೇನೇನೋ ಯೋಚನೆ ಮಾಡ್ತಿದ್ದೀರಾ. ಹೋಗ್ಲಿ ಬಿಡಿ. ನಾನೇನಾದ್ರೂ ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವೇ ಒಂದ್ಸಲ ಹೋಗಿ ಚೆಕ್ ಮಾಡಿ. ಆಗ್ಲಾದ್ರೂ ನಿಮಗೆ ನಿಜ ಏನು ಅಂತ ಗೊತ್ತಾಗ್ಬೋದು. ಜೋಗಿ ಅವರೇ, ಆಯ್ತು, ನೀವಿಷ್ಟು ಹೇಳದ್ಮ್ಯಾಗೆ ಅದೇನು ಎತ್ತ ಅಂತ ನಾನೇ ಹೋಗಿ ನೋಡ್ಕೊಂಬತ್ತೀನಿ.
ನಾನು ಹೋಗಿ ಬರ್ತೀನಿ. ಜೋಗಿ ಅವರೇ, ನಾನು ಬರ್ತೀನಿ. ಅಯ್ಯ ನೀವ್ಯಾಕೆ? ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಸುಮ್ಕೇರಿ. ಇಲ್ಲ ಇಲ್ಲ, ನಾನು ಬರ್ತೀನಿ ಪ್ಲೀಸ್. ಆಯ್ತು ಬನ್ನಿ, ಒಂದು ಲಾಂಗ್ ಡ್ರೈವ್ ಆದಂಗೆ ಆಯ್ತದೆ.